ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇರುತ್ತೆ KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡು ಮತ್ತು ಮೆಡಿಕಲ್ ಡೆಂಟಲ್ ಮಾಪಪ್ ರೌಂಡ್ ಬಗ್ಗೆ ಎರಡರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ KA ಕಡೆಯಿಂದ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆನೂ ಕೂಡ ನೋಡೋಣ. ಮತ್ತು ನಿಮಗೆ ಮಾಪಪ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು ನೆಕ್ಸ್ಟ್ ರೌಂಡ್ಗಳಲ್ಲಿ ಏನೇನು ಚೇಂಜಸ್ ಇರುತ್ತೆ, ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೋತೀರಾ. ವಿಡಿಯೋನ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಮಧ್ಯ ಓಡಿಸ್ತೇನೆ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಮತ್ತು ಇಂಜಿನಿಯರಿಂಗ್ ಅಪ್ಡೇಟ್ಸ್ ಈ ಒಂದು ಚಾನಲಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ UG ನೀಟ್ ಮತ್ತು CETದು ಎರಡೂ ಕೂಡ ಶೆಡ್ಯೂಲ್ ಎಕ್ಸ್ಟೆಂಡ್ ಮಾಡಿದರೆ ಸೆಕೆಂಡ್ ರೌಂಡು. ಇಲ್ಲಿ ನೀವು ನೋಡ್ಬೋದು ಈ ಒಂದು ಶೆಡ್ಯೂಲ್ ಪ್ರಕಾರ ನೀವು ಚಾಯ್ಸ್ ಎಂಟ್ರಿ ಮಾಡೋಕ್ಕೆ CET ಕೋರ್ಸಸ್ಗಳಿಗೆ 26ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಫೀಸ್ ಕಟ್ಟೋಕ್ಕೆ ಮತ್ತು ಅಡ್ಮಿಷನ್ ಡೌನ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೀವು ನೋಡ್ಬೋದು 27ನೇ ತಾರೀಕು 28ನೇ ತಾರೀಕುವರೆಗೂ ಕೂಡ ಟೈಮ್ನ ಕೊಟ್ಟಿದ್ದಾರೆ. ಮತ್ತು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಕಾಲೇಜಸ್ ಬಂದ್ಬಿಟ್ಟು 28 ಆಗಿರುತ್ತೆ. ಮತ್ತು ಮೆಡಿಕಲ್ ಡೆಂಟಲ್ ಆಯುಷ್ ಅಲಾಟ್ಮೆಂಟ್ ಆಗಿರೋರಿಗೆ ಈ ಒಂದು ಶೆಡ್ಯೂಲ್ ಫಾಲೋಅಪ್ ಆಗುತ್ತೆ. ಇಲ್ಲಿ ನೀವು ಫೀಸ್ ಕಟ್ಟೋಕ್ಕಾಗಿರ್ಬೋದು, ಮತ್ತು ಡಾಕ್ಯುಮೆಂಟ್ನ ಡೆಪಾಸಿಟ್ ಮಾಡೋಕ್ಕಾಗಿರ್ಬೋದು, ಅಥವಾ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು 27ನೇ ತಾರೀಕುವರೆಗೂ ಕೂಡ ಟೈಮ್ ಇರುತ್ತೆ. CET ಮತ್ತು ನೀಟ್ ಸ್ಟೂಡೆಂಟ್ಸ್ ನೀವು ಕಾಲೇಜ್ಗೆಲ್ಲ ಅಡ್ಮಿಷನ್ ಆದಮೇಲೆ ಇಲ್ಲಿ ನೀವು ಆಪ್ಷನ್ ಟ್ರಿ ಪೋರ್ಟಲ್ಗೆ ಬಂದ್ಬಿಟ್ಟು ಅಡ್ಮಿಷನ್ ಆರ್ಡರ್ ಕೆಳಗಡೆ ನಿಮಗೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ. ಅದನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಯಾವತ್ತು ಜಾಯ್ನ್ ಆದ್ರಿ ಮತ್ತು ಎಕ್ಸ್ಟ್ರಾ ಫೀಸ್ ಏನಾದರೂ ಕಟ್ಟಿದ್ರಾ ಅನ್ನೋ ಡೀಟೇಲ್ಸ್ನ ಕೇಳುತ್ತೆ. ಅದನ್ನ ಫಿಲ್ಅಪ್ ಮಾಡ್ಬಿಟ್ಟು ಸಬ್ಮಿಟ್ ಮಾಡಿ, ಸರಿನಾ? ಇದು ಕೂಡ ಸೆಕೆಂಡ್ ರೌಂಡ್ ಬಗ್ಗೆ. ಇವಾಗ ನಾವು ನೆಕ್ಸ್ಟ್ CET ಮತ್ತು ನೀಟ್ದು ನೆಕ್ಸ್ಟ್ ರೌಂಡ್ ಬಗ್ಗೆ ನಾವು ಡಿಸ್ಕಸ್ನ ಮಾಡೋದಾದ್ರೆ ಇಲ್ಲಿ CETಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ರೌಂಡ್ ಆದಮೇಲೆ ಅದನ್ನ ನೆಕ್ಸ್ಟ್ ರೌಂಡ್ ನಾವು ಥರ್ಡ್ ರೌಂಡ್ ಅಂತ ಕರೆಯಲ್ಲ, ಅಥವಾ ಮಾಪಪ್ ರೌಂಡ್ ಅಂತ ಕರೆಯಲ್ಲ. ಅದನ್ನ ನಾವೇನಂತ ಕರಿತೀವಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ KA ಪ್ರಕಾರ, ಸರಿನಾ? ನೆಕ್ಸ್ಟ್ ಮೆಡಿಕಲ್ ಡೆಂಟಲ್ ಆಯುಷ್ ಇದೆಯಲ್ಲ ಅದೆಲ್ಲ ಕೂಡ ಮಾಪಪ್ ರೌಂಡ್ ಇರುತ್ತೆ. ನಿಮಗೆ ಸಾಕಷ್ಟು ಜನಕ್ಕೆ ಒಂದು ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ, ಇವಾಗ ನೆಕ್ಸ್ಟ್ ರೌಂಡಲ್ಲಿ ನಾವು ಏನಾದರೂ ಒಂದು ಆಪ್ಷನ್ ಟ್ರಿ ಮಾಡ್ಬೋದಾ, ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮೆಡಿಕಲ್ ಡೆಂಟಲ್ ಆಯುಷ್ ಮತ್ತು ಇಂಜಿನಿಯರಿಂಗ್ ಮತ್ತು CET ಕೋರ್ಸಸ್ ಎಲ್ಲ ಕಂಬೈನ್ ಇರುತ್ತಾ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಮೆಡಿಕಲ್ ಡೆಂಟಲ್ ಆಯುಷ್ಗೆ ಫ್ರೆಶ್ ಆಪ್ಷನ್ ಇರುತ್ತೆ, ಮತ್ತು ಇಂಜಿನಿಯರಿಂಗು ಮತ್ತು CET ಕೋರ್ಸಸಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿರಲ್ಲ ಅವ್ರಿಗೆ ಫ್ರೆಶ್ ಆಗಿ ಒಂದು ಆಪ್ಷನ್ ಟ್ರಿ ಮಾಡ್ಬೋದಾಗಿರುತ್ತೆ, ಸರಿನಾ? ಮತ್ತು ನಿಮಗೆ ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೆಡಿಕಲ್ ಡೆಂಟಲ್ ಆಯುಷು ಮತ್ತು CET ಕೋರ್ಸಸ್ ಕಂಬೈನ್ ಆದರೂ ಕೂಡ ಆಗ್ಬೋದು, ಆಗದೇ ಸಪ್ರೇಟಾಗೂ ಕೂಡ ಕೌನ್ಸಿಲಿಂಗ್ ನಡೆಸ್ಬೋದಾಗಿರುತ್ತೆ. ಅದು ಪ್ಯೂರ್ಲಿ KML ಡಿಪೆಂಡ್ ಆಗುತ್ತೆ. ಮೆಡಿಕಲ್ ಡೆಂಟಲ್ ಆಯುಷ್ ನೀವೇನಾದರೂ ಅಟೆಂಡ್ ಮಾಡಬೇಕು ಮಾಪಪ್ ರೌಂಡ್ ಅಂದರೆ ನೀವು ಸಪ್ರೇಟಾಗಿ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ಮತ್ತು CET ಕೋರ್ಸಸ್ಗೆ ಯಾವುದೇ ಥರದ ರಿಜಿಸ್ಟ್ರೇಷನ್ ಏನೂ ಅಗತ್ಯ ಇರಲ್ಲ, ಆಪ್ಷನ್ ನೀವು ಕಂಟಿನ್ಯೂ ಆಗುತ್ತೆ, ಫಾಲೋಅಪ್ ಮಾಡ್ಕೊಂಡು ಹೋಗ್ಬೋದಾಗಿರುತ್ತೆ. ಹಾಗಾದರೆ ನೆಕ್ಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಒಂದು ತಿಳಿಸ್ಕೊಡೋದಾದ್ರೆ MCCಲಿ ಆಗಲೇ ಕೊಟ್ಟಿದ್ದಾರೆ ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬೇಕು ಯಾವಾಗ ಮುಗಿಬೇಕು ಅಂತ. ಇಲ್ಲಿ ನೋಡಿ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಅವ್ರು ಹೇಳಿದ್ದೇನು 11ನೇ ತಾರೀಕಿಂದ 27ನೇ ತಾರೀಕು ಒಳಗಡೆ ಮುಗಿಬೇಕು ಅಂತ. ಸೇಮ್ ಅದೇ ರೀತಿಯಲ್ಲಿ ನೀವು ನೋಡ್ಬೋದು ಫಾಲೋಅಪ್ ಮಾಡ್ತಾ ಇದ್ದೀರಾ. ಇಲ್ಲಿ 27ನೇ ತಾರೀಕುವರೆಗೆ ಲಾಸ್ಟ್ ಡೇಟ್ ಮಾಡಿದ್ರು. ಇವಾಗ ಏನು ಮಾಡಿದರೆ ಅಂದರೆ ಆ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿದರೆ ಇಲ್ಲಿ 5ನೇ ತಾರೀಕು ಅಕ್ಟೋಬರ್ವರೆಗೂ ಕೂಡ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ನ ಕೊಟ್ಟಿದ್ರು. ಆದರೆ ಇವರೆಲ್ಲ KE ಅವ್ರು ಬಂದ್ಬಿಟ್ಟು 28ನೇ ತಾರೀಕು ಒಳಗಡೆ ಮುಗಿಸ್ತಾ ಇದ್ದಾರೆ ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್. ಯಾಕೆಂದರೆ ನೆಕ್ಸ್ಟ್ ರೌಂಡ್ಗೆ ಪ್ರಿಪ್ರೇಷನ್ನ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಿಮಗೆ ಲಾಸ್ಟ್ ರೌಂಡ್ ಅಂದರೆ ಮಾಪಪ್ ರೌಂಡ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ 9th ಅಕ್ಟೋಬರಿಂದ 18ನೇ ತಾರೀಕು ಅಕ್ಟೋಬರ್ವರೆಗೂ ಕೂಡ ಕೌನ್ಸಿಲಿಂಗ್ ಇರುತ್ತೆ. ಅಂದರೆ 9th ಅಂತ ಕೊಟ್ಟಿದ್ದಾರಲ್ವ, ಇದಕ್ಕಿಂತ ಅರ್ಲಿಯರ್ ಆಗಾದರೂ ಕೂಡ ಸ್ಟಾರ್ಟ್ ಆಗ್ಬೋದು. 5ನೇ ತಾರೀಕಿಂದ ಯಾವಾಗಾದರೂ ಕೂಡ ನಿಮಗೆ ಮಾಪಪ್ ರೌಂಡ್ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಸ್ಟಾರ್ಟ್ ಆಗ್ಬೋದು. ನೀವು KA ನೋಟಿಫಿಕೇಷನ್ಗೆ ವೆಯ್ಟ್ ಮಾಡಬೇಕು. ಕೌನ್ಸಿಲಿಂಗ್ ಎಲ್ಲ ನಿಮ್ಮದು ರಿಸಲ್ಟ್ ಬರೋದು ಯಾವಾಗ ಆಗುತ್ತೆ ಅಂದರೆ 18ನೇ ತಾರೀಕು ಒಳಗಡೆ ಬರುತ್ತೆ. ಮತ್ತು ನೀವು ಅಡ್ಮಿಷನ್ ಪ್ರೊಸೆಸ್ ಎಲ್ಲ ಮುಗಿಸಿ 23ನೇ ತಾರೀಕು ಒಳಗಡೆ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು, ಅಥವಾ 18ನೇ ತಾರೀಕು ಒಳಗೂ ಕೂಡ ಕಾಲೇಜಿಗೆ ಅಡ್ಮಿಷನ್ ಆಗ್ಬೋದು. KE ಯಾವ ರೀತಿ ಪ್ರೋಸೆಸ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಪ್ರೋಸೆಸ್ ಎಲ್ಲ ಸ್ಪೀಡಪ್ ಆಯಿತು ರೌಂಡ್ 2 ಥರ ಅಂದರೆ 18ನೇ ತಾರೀಕು ಒಳಗಡೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ. ಇಲ್ಲಾಂದರೆ 23ನೇ ತಾರೀಕು ಒಳಗಡೆ ಡೆಫಿನೆಟ್ಲಿ 100% ಅಡ್ಮಿಷನ್ ಆಗ್ತೀರಾ. ಇದು ಥರ್ಡ್ ರೌಂಡ್ ಎಲ್ಲ ಮುಗಿಯೋಷ್ಟರಲ್ಲಿ, ಸರಿನಾ? ಈ ರೀತಿ ಕೌನ್ಸಿಲಿಂಗ್ ಶೆಡ್ಯೂಲ್ ಇರುತ್ತೆ. KE ಅವರು ನಿಮಗೆ ನೀಟಿಗೆ ಮತ್ತು CETಗೆ ನೆಕ್ಸ್ಟ್ ರೌಂಡ್ ಯಾವ ರೀತಿ ಇರುತ್ತೆ, ಕಂಬೈನ್ ಇರುತ್ತೆ, ಸಪ್ರೇಟ್ ಇರುತ್ತಾ, ಮತ್ತು ಯಾರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಎಲ್ಲನೂ ಕೂಡ ನಿಮಗೆ ನೋಟಿಫಿಕೇಷನ್ ಓಡಿಸ್ತಾರೆ. ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಿ. ಫಾಸ್ಟಾಗಿ ಏನಾದರೂ ಅಪ್ಡೇಟ್ಸ್ ಬೇಕಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.